ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದು ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತು. RCB ವರ್ಸಸ್ CSK. ಈ ಒಂದು ರಣರೋಚಕ ಕಾದಾಟದಲ್ಲಿ RCB as usual ಗೆದ್ದಿದೆ, CSK ಸೋತಿದೆ. ಸೊ ಅದೇ ನಮ್ಮ ಜೊತೆ RCB ಫ್ಯಾನ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಒಳಗಡೆ ಸ್ಟೇಡಿಯಂ ಒಳಗಡೆ ಇವರು ಎಷ್ಟು ಎಂಜಾಯ್ ಮಾಡೋದು ಅಂತ ಕೇಳ್ತೋಗೋಣ. ಬ್ರದರ್ ಎಲ್ಲಿಂದ? ಟಿಮ್ ಡೇವಿಡ್ ಹೊಡೆದಿದಂತೂ ಸ್ಟೇಡಿಯಂ ಆಚೆ ಅಲ್ಲ, CSK ಆಚೆ ಹೋಗ್ಬೇಕಾಗಿತ್ತು. ಆ ತರ ಹೊಡೆದ್ರು. ಒಂದೊಂದ್ ಏಟುನು ಕಿರ್ಚಿ ಕಿರ್ಚಿ ಗಂಟ್ಲು ಹೋಗ್ಬಿಡಿದೆ. ಅಷ್ಟೇ ಎಂಜಾಯ್ಮೆಂಟ್ ಮಾಡಿದ್ವಿ. ಬೌಲಿಂಗ್ ಮಾತ್ರ ಸೂಪರ್. ಇನ್ನೊಂದ್ ಕಪ್ ಹೊಡಿಯಕ್ಕೆ ಡೌಟ್ ಇಲ್ಲ ನಾವು. ಅಲ್ಲ, ಒಂದ್ ಟೈಮ್ ಅಲ್ಲಿ ಏನಂತಂದ್ರೆ ಈ CSK ಮುಂಬೈ ಇವರೆಲ್ಲ ಟೀಮ್ ಅಂದ್ರೆ ಸ್ಟ್ರಾಂಗ್, ಅವ್ರ ಮೇಲೆ ಗೆಲ್ಲೋದಂದ್ರೆ ತುಂಬಾ ಸ್ಟ್ರಾಟಜಿ ಮಾಡ್ಬೇಕಿತ್ತು. ಬಟ್ ಇವಾಗ ನೋಡಿದ್ರೆ CSK ನೆಲ್ಲ ಚಿಕ್ಕ ಚಿಕ್ಕ ಟೀಮ್ ಕೂಡ ಹೊಡಿತಿದ್ದಾರೆ. ಅಲ್ಲ, RCB ಅಂತೂ 250 ಟಾರ್ಗೆಟ್ ಕೊಟ್ಟಿದೆ. ಸೊ ಏನ್ ಹೇಳ್ತೀರಾ ಅಂತ CSK ನಮ್ಮ ಬದ್ಧ ವೈರಿ? CSK ಅಷ್ಟೇ ಇನ್ಮೇಲಿಂದ ಹೋಯ್ತು. ಇವಾಗ ಏನಿದ್ರು ಪಂಜಾಬ್ ಈ ತರ ಬರ್ತಾ ಇದೆ. ಮುಂಬೈ ಸ್ವಲ್ಪ ಸ್ಟ್ರಾಂಗ್ ಇದೆ, CSK ಅಷ್ಟೇ ಬಚ್ಚಾ ಟೀಮ್ ಆಗೋಯ್ತು ಇನ್ಮೇಲಿಂದ. ಸೊ RCB ಗೆ ಇನ್ನೇನ್ ಥ್ರೆಟ್ ಅಲ್ಲ ಅನ್ಕೊಳ್ತೀನಿ CSK. ಇವಾಗ ಹೇಳ್ತಾರೆ ಮುಂಚೆ ಹೆಂಗಿತ್ತು ಅಂದ್ರೆ RCB ಬಚ್ಚಾ ಟೀಮ್ ತರ ನೋಡ್ತಿದ್ರು ಇವರು. ಇವಾಗ RCB ಮೇಲೆ ಗೆದ್ರೆ ಸಾಕು ನಮ್ಗೆ ಅನ್ನೋ ತರ ರೇಂಜ್ ಬಂದಿದೀವಿ. ಅದೇ ಅಷ್ಟ್ರಲ್ಲೇ ಗೊತ್ತಾಗುತ್ತೆ. ಡಬಲ್ ಟೈಮ್ ಪಕ್ಕ ನಮ್ದೆ. ನಾನು ಬಳ್ಳಾರಿಲಿದ್ದು ಬಂದೀನಿ. RCB ಫ್ಯಾನ್. RCB ಚೆನ್ನಾಗಿ ಬೇಸ ಆಡ್ತು. ಈಗ ಮ್ಯಾಚ್ ನೋಡಕ್ಕೆ ನೀವು ಬಳ್ಳಾರಿಯಿಂದ ಬಂದ್ರ ಅಥವಾ ಇಲ್ಲೇ ಇದ್ರ? ಮ್ಯಾಚ್ ನೋಡಕ್ಕೆ ಬಂದೀನಿ, ಬಳ್ಳಾರಿಯಿಂದ ಬಂದೀನಿ. ಯಾಕೆ ಈ ಮ್ಯಾಚ್ ನೋಡ್ಬೇಕಂತೂ? CSK RCB ಇತ್ತು. ಫಸ್ಟ್ ನನಗೆ ತುಂಬಾ ಇಷ್ಟ ಆಯ್ತು. RCB ಎಲ್ಲಿನಲ್ಲಿ ನಾನು ಇಲ್ಲಿ ಬಳ್ಳಾರಿ ಬೆಂಗಳೂರು ಬಂದು ಬಿಡ್ತೀನಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ಬರ್ತೀನಿ. ಒಳ್ಳೆ ಫಸ್ಟ್ ಬ್ಯಾಟಿಂಗ್ ಆಡ್ರು, ಒಳ್ಳೆ ಟಾರ್ಗೆಟ್ ಕೊಟ್ರು. ಸೊ ನಿಮಗೆ ಅನ್ಸಿತ್ತ ಏನಾದ್ರು CSK ಚೇಸ್ ಮಾಡ್ಬೋದು ಅಂತ ಅನ್ಸಿತ್ತ ಅಂತ? ಸ್ವಲ್ಪ ಅನ್ಸಿತ್ತು. 9 ಓವರ್ ನಲ್ಲಿ ಬೇಸ್ ಆಡಿದ್ರು ಅವರು. 9 ಸ್ವಲ್ಪ ಕಡಿಮೆ ಆಯ್ತು. RCB ಆಯ್ತು. ಯಾವಾಗ RCB ಇನ್ನ ಆಯ್ತು ಗೊತ್ತು. ಸ್ವಲ್ಪ ಟೆನ್ಷನ್. ಇವಾಗ ಲಾಸ್ಟ್ ಸೀಸನ್ RCB ಚಾಂಪಿಯನ್, ಈ ಸೀಸನ್ ಚಾಂಪಿಯನ್ ಆಗುತ್ತಾ ಅಂತ, ಎಷ್ಟು ಸ್ಟ್ರಾಂಗ್ ಇದೆ ಅಂತ? ಖಚಿతంగా ಆಗ್ತಿದೆ. ನೆಕ್ಸ್ಟ್ ಮ್ಯಾಚ್ ಕೂಡ ನೀವು ಚಿನ್ನಸ್ವಾಮಿ ನಡೆಯೋದಕ್ಕೆ ಬರ್ತೀರಾ ಅಂತ? ಬರ್ತೀವಿ. ಇಲ್ಲಿ ಬೆಂಗಳೂರು ಅಂದ್ರೆ ಬರ್ತೀವಿ. ಎಲ್ಲಿಗೆ ಹೋಗೋದಿಲ್ಲ RCB. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.